ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಬ್ಯಾಂಕರ್ಸ್ ಅಲ್ಗೋರಿದಮ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆದಂತ ಕ್ವಶನ್. VTU ಪೇಪರ್ ಅಲ್ಲಂತೂ ಫಿಕ್ಸ್ ಕ್ವಶನ್ ಇದು. ಬ್ಯಾಂಕರ್ಸ್ ಅಲ್ಗೋರಿದಮ್ ಅಂತೂ ಫಿಕ್ಸ್ ಕ್ವಶನ್ ಕೊಡ್ತಾರೆ. 10 ಮಾರ್ಕ್ಸ್ ಇಲ್ಲ 8 ಮಾರ್ಕ್ಸ್ಗೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಈ ಬ್ಯಾಂಕರ್ಸ್ ಅಲ್ಗೋರಿದಮ್ ಅನ್ನ ನಾವು ಮೇಜರ್ ಆಗಿ ಎರಡಕ್ಕೆ ಅಪ್ಲೈ ಮಾಡಬಹುದು. ಒಂದು ಸೇಫ್ ಸೀಕ್ವೆನ್ಸ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ, ಇನ್ನೊಂದು ಯಾವ ರೀತಿ ಬರುತ್ತೆ ಅಂತಂದ್ರೆ ರಿಕ್ವೆಸ್ಟ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ರಿಸೋರ್ಸ್ ರಿಕ್ವೆಸ್ಟ್ ಅಲ್ಗೋರಿದಮ್ ಅಂತ ಕರಿತಾ ಹೋಗ್ತೀವಿ. ಸೊ ಆ ರೀತಿನೂ ಕೂಡ ಅಪ್ಲೈ ಮಾಡಬಹುದು. ಬಟ್ ಮೇಜರ್ ಆಫ್ ದಿ ಟೈಮ್ಸ್ VTU ಎಕ್ಸಾಮ್ಸ್ ಅಲ್ಲಿ ಸೇಫ್ ಸೀಕ್ವೆನ್ಸ್ ಅನ್ನೇ ಕೇಳೋದು. 2026 ಪೇಪರ್ ಅಲ್ಲೂ ಕೂಡ ಸೇಫ್ ಸೀಕ್ವೆನ್ಸ್ ಇದೆ, 2 ಪ್ರಾಬ್ಲಮ್ ಅನ್ನ ಕೇಳಿದ್ದಾರೆ. ಸೊ ನೆನಪಿರಲಿ, ಅದಕ್ಕೋಸ್ಕರ ಸೇಫ್ ಸೀಕ್ವೆನ್ಸ್ ಕರೆಕ್ಟ್ ಆಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ನಿಮಗೆ ಗೊತ್ತಿರಬೇಕು. ಯಾವ ರೀತಿ ಸಾಲ್ವ್ ಮಾಡೋದು, ಅವ್ರು ಏನ್ ಮಾಡ್ತಾರೆ, ಈ ರೀತಿ ಟೇಬಲ್ ಅನ್ನ ಕೊಟ್ಬಿಟ್ಟು ಪ್ರೋಸೆಸ್, ಅಲೋಕೇಶನ್, ಮ್ಯಾಕ್ಸಿಮಮ್, ಅವೈಲಬಲ್ ಇಷ್ಟು ಮಾತ್ರ ಕೊಡ್ತಾರೆ. ಈ ನೀಡ್ ಅನ್ನ ಕೊಡಲ್ಲ. ನಾವು ಅದನ್ನ ಆಡ್ ಮಾಡ್ಕೋಬೇಕು, ಸರಿನಾ? ಆನ್ಸರ್ ಬರೀಬೇಕಾದ್ರೆ ಇಷ್ಟನ್ನ ಕೊಟ್ಬಿಟ್ಟು ಏನಂತ ಹೇಳ್ತಾರೆ, ನೀಡ್ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿ. ಸೊ ಅದಕ್ಕೋಸ್ಕರನೇ ನೀಡ್ ಅನ್ನ ಬರ್ಕೊಂಡಿರೋದು. ನೆಕ್ಸ್ಟ್ ಸೇಫ್ ಸೀಕ್ವೆನ್ಸ್ ಅನ್ನ ಕಂಡುಹಿಡಿರಿ ಅಂತ ಅಂತಾರೆ. ಸೇಫ್ ಸೀಕ್ವೆನ್ಸ್ ಅಂತ ಅಂದ್ರೆ ಏನು ನೋಡಿ, ಈ ಬ್ಯಾಂಕರ್ಸ್ ಅಲ್ಗೋರಿದಮ್ ಅನ್ನ ನಾವು ಡೆಡ್ ಲಾಕ್ ಅನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಟ್ರೈ ಮಾಡ್ತೀವಿ. ಡೆಡ್ ಲಾಕ್ ಅನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಅಪ್ಲೈ ಮಾಡ್ತೀವಿ. ಡೆಡ್ ಲಾಕ್ ಅಂತ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಪ್ರೋಸೆಸ್ P1 ಇದೆ, ಪ್ರೋಸೆಸ್ P2 ಇದೆ, ಪ್ರೋಸೆಸ್ P3 ಇದೆ, ಪ್ರೋಸೆಸ್ P4 ಇದೆ. 4 ಪ್ರೋಸೆಸ್ಗಳಿವೆ. ನನ್ನ ಹತ್ರ ಒಂದು CPU ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದ್ರ ಹತ್ರ 10 ಯೂನಿಟ್ಸ್ ಆಫ್ ರಿಸೋರ್ಸಸ್ ಇದೆ. ಈ P1 ಗೆ 16 ಯೂನಿಟ್ ಆಫ್ ದಿ ರಿಸೋರ್ಸ್ ಬೇಕು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಅಂತ ಅನ್ಕೊಳ್ಳಿ. ಇವಾಗ ನಾನು ಪ್ರೋಸೆಸ್ P1 ಗೆ ಏನಾದ್ರೂ CPU ನ ಎಕ್ಸಿಕ್ಯೂಟ್ ಆಗೋದಕ್ಕೆ ಕೊಟ್ರೆ ಅದು ಫುಲ್ ಎಕ್ಸಿಕ್ಯೂಟ್ ಆಗುತ್ತಾ? ಇಲ್ಲ. ಅದಕ್ಕೆ ಬೇಕಾಗಿರೋದು 16, 10 ಯೂನಿಟ್ಸ್ ರಿಸೋರ್ಸ್ ಮಾತ್ರ ಇದೆ. ಸೊ 16 - 10 ಅಂತಂದ್ರೆ ಇನ್ನು 6 ಯೂನಿಟ್ಸ್ ಇಂದು ಕೆಲಸ ಬಾಕಿ ಉಳಿತು. 6 ಯೂನಿಟ್ಸ್ ಇನ್ ಕೆಲಸ ಬಾಕಿ ಉಳಿತಲ್ವಾ? ಸೊ ಅದು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಯಾಕೆ? ಇನ್ನು ಅದತ್ರ ರಿಸೋರ್ಸ್ ಇಲ್ಲ ಮುಂದೆ ಪ್ರೊಸೀಡ್ ಆಗೋದಕ್ಕೋಸ್ಕರ ಎಕ್ಸಿಕ್ಯೂಷನ್ ಅಲ್ಲಿ. ಸೊ ಪ್ರೋಸೆಸ್ P1 ಏನಾಯ್ತು, ಸ್ಟಾಪ್ ಆಯ್ತು ಅಲ್ಲೇ. ಪ್ರೋಸೆಸ್ P2, P3, P4 ಇನ್ನು ವೆಯ್ಟ್ ಮಾಡ್ತಾ ಇದ್ದೇವೆ, ನನಗೆ CPU ಸಿಗ್ಲಿ, ನಾನು ಎಕ್ಸಿಕ್ಯೂಟ್ ಆಗ್ತೀನಿ ಅಂತ. ಅಂದ್ರೆ ಏನಾಯ್ತು, ಫುಲ್ ಪ್ರೋಸೆಸ್ ನಿಂತೋಗ್ಬಿಡ್ತು. ನಾವು ಎಕ್ಸಿಕ್ಯೂಟ್ ಮಾಡ್ತಿರುವಂತ ಪ್ರೋಸೆಸ್ಗಳೇ ನಿಂತೋಯ್ತು. ಯಾಕೆ? ಪ್ರೋಸೆಸ್ P1 ಗೆ ಇನ್ನೂ ಸಫಿಶಿಯಂಟ್ ಆದಂತ ರಿಸೋರ್ಸ್ ಇಲ್ಲ, ಅದು ಸ್ಟಾಪ್ ಆಗಿದೆ. ಉಳಿದಿರುವಂತವಕ್ಕೆ CPU ಇನ್ನೂ ಸಿಕ್ಕಿಲ್ಲ. ಯಾಕೆ? ಪ್ರೋಸೆಸ್ 1 ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಈ ಒಂದು ಸಿಚುವೇಶನ್ ಅಂದ್ರೆ ನಾವು ಮುಂದಕ್ಕೂ ಹೋಗಕ್ ಆಗ್ತಾ ಇಲ್ಲ, ಎಕ್ಸಿಕ್ಯೂಷನ್ ಅಲ್ಲಿ ಬೇರೆ ಪ್ರೋಸೆಸ್ಗಳನ್ನ ಅಲೋಕೇಟ್ ಮಾಡಕ್ಕೂ ಆಗ್ತಿಲ್ಲ. ಈ ಒಂದು ಸಿಚುವೇಶನ್ ಅನ್ನು ನಾವು ಡೆಡ್ ಲಾಕ್ ಅಂತ ಕರಿತೀವಿ. ಈ ಡೆಡ್ ಲಾಕ್ ಅನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಬ್ಯಾಂಕರ್ಸ್ ಅಲ್ಗೋರಿದಮ್ ಅನ್ನ ಅಪ್ಲೈ ಮಾಡ್ತೀವಿ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಫಸ್ಟ್ ಏನ್ ಮಾಡೋಣ, ನೀಡ್ ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋಣ. ನೀಡ್ ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡೋದು ತುಂಬಾ ಈಸಿ. ಅರ್ಧಕ್ಕರ್ಧ ಮಾರ್ಕ್ಸ್ ಪಕ್ಕಾ ಬರುತ್ತೆ. 10 ಮಾರ್ಕ್ಸ್ ಕೊಟ್ಟರೆ 5 ಮಾರ್ಕ್ಸ್ ನೀಡ್ ಮ್ಯಾಟ್ರಿಕ್ಸ್ ಇರುತ್ತೆ. 8 ಮಾರ್ಕ್ಸ್ ಕೊಟ್ಟರೆ 4 ಮಾರ್ಕ್ಸ್ ನೀಡ್ ಮ್ಯಾಟ್ರಿಕ್ಸ್ ಇರುತ್ತೆ. ನೋಡಿ, ನೀಡ್ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು. ನೀಡ್ ವಿಲ್ ಬಿ ಈಕ್ವಲ್ ಟು ಮ್ಯಾಕ್ಸಿಮಮ್ ಮೈನಸ್ ಅಲೋಕೇಶನ್. ಸರಿನಾ? ನೋಡಿ, ನೀಡ್ ವಿಲ್ ಬಿ ಈಕ್ವಲ್ ಟು ಮ್ಯಾಕ್ಸಿಮಮ್ ಮೈನಸ್ ಅಲೋಕೇಶನ್. ಇಲ್ಲಿ ಎಷ್ಟು ವೇರಿಯೇಬಲ್ಸ್ ಇರೋದು? ABCD. ಹಾಗಾಗಿ ನೀವೇನ್ ಮಾಡಬೇಕು, A - A, B - B, C - C, D - D ಅದೇ ರೀತಿ ಹೋಗ್ಬೇಕು. ಏನು? A ಇಂದ A ನೇ ಸಬ್ಸ್ಟ್ರಾಕ್ಟ್, B ಇಂದ B ಸಬ್ಸ್ಟ್ರಾಕ್ಟ್, ಆ ರೀತಿನೇ ಸಾಲ್ವ್ ಮಾಡಬೇಕು. ಸೊ ಫಸ್ಟ್ ಬರೀತಾ ಹೋಗೋಣ. ಪ್ರೋಸೆಸ್ P0 ನೀಡ್ ಮ್ಯಾಟ್ರಿಕ್ಸ್ ಅನ್ನ ಫಿಲ್ ಮಾಡ್ತಾ ಹೋಗೋಣ. 4 - 2, A - A ನೇ ಮಾಡಬೇಕು. 4 - 2 ಏನಾಗುತ್ತೆ? 2. 2 - 0 will be 2. 1 - 0 will be 1. 2 - 1 will be 1. ನೆಕ್ಸ್ಟ್ ಪ್ರೋಸೆಸ್ P1 ಗೆ ಹೋಗೋಣ. 5 - 3 will be 2. 2 - 1 will be 1. 5 - 2 will be 3. 2 - 1 will be 1. Next 2 - 2 will be 0. 3 - 1 will be 2. 1 - 0 will be 1. 6 - 3 will be 3. 1 - 1 will be 0. 4 - 3 will be 1. 2 - 1 will be 1. 4 - 2 will be 2. 3 - 1 will be 2. 6 - 4 will be 2. 6 - 3 will be 3. 5 - 2 will be 3. ನೋಡಿ, ನಿಮಗೆ ಅರ್ಧಕ್ಕರ್ಧ ಮಾರ್ಕ್ಸ್ ಬಂದೇ ಹೋಯ್ತು. ಅವ್ರು ಎರಡೇ ಕ್ವಶನ್ ಅನ್ನ ಕೇಳೋದು. ಬ್ಯಾಂಕರ್ಸ್ ಅಲ್ಗೋರಿದಮ್ ಸೇಫ್ ಸೀಕ್ವೆನ್ಸ್ ಅನ್ನ ಕಂಡುಹಿಡಿಯಕ್ಕೆ ಕೇಳಿದ್ರೆ, ಒಂದು ನೀಡ್ ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಕ್ಕೆ ಹೇಳ್ತಾರೆ, ಅದನ್ನ ಆಲ್ರೆಡಿ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ.
ಈಗ ಸೇಫ್ ಸೀಕ್ವೆನ್ಸ್ ಅನ್ನ ನಾನು ಕಂಡುಹಿಡಿಬೇಕು. ಸೇಫ್ ಸೀಕ್ವೆನ್ಸ್ ಅಂದ್ರೆ ಏನು? ನಾನು ಹೇಳಿದ್ನಲ್ವಾ ಡೆಡ್ ಲಾಕ್ ಸಿಚುವೇಶನ್ ಬರುತ್ತೆ ಅಂತ. ಸೊ ಆ ಡೆಡ್ ಲಾಕ್ ಸಿಚುವೇಶನ್ ಅನ್ನ ನಾವು ತಡೆಯೋದಕ್ಕೋಸ್ಕರ ಯಾವ ಪ್ರೊಸೆಸ್ ಯಾವಾಗ ಎಕ್ಸಿಕ್ಯೂಟ್ ಆಗಬೇಕು ಅನ್ನೋ ಒಂದು ಸೀಕ್ವೆನ್ಸ್ ಅನ್ನ ರೆಡಿ ಮಾಡ್ತೀವಿ. ಫಸ್ಟ್ ಪ್ರೊಸೆಸ್ P1 ಎಕ್ಸಿಕ್ಯೂಟ್ ಆಗಬೇಕು, ಆಮೇಲೆ ಪ್ರೊಸೆಸ್ P3, ಆಮೇಲೆ ಪ್ರೊಸೆಸ್ P4. ಈ ರೀತಿ ನಾವು ರೆಡಿ ಮಾಡಿದಾಗ ಏನಾಗುತ್ತೆ, ಅದೇ ಸೀಕ್ವೆನ್ಸ್ ಅಲ್ಲಿ ಪ್ರೋಸೆಸ್ಗಳು ಎಕ್ಸಿಕ್ಯೂಟ್ ಆಗ್ತಾ ಹೋಗ್ತವೆ. ಅದರಿಂದ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ ನಮಗೆ ಡೆಡ್ ಲಾಕ್ ಸಿಚುವೇಶನ್. ಸೊ ಅದು ಯಾವ ರೀತಿ ಅಂತ ಇವಾಗ ನೋಡ್ತಾ ಹೋಗೋಣ. ಅರ್ಧ ಮಾರ್ಕ್ಸ್ ಫುಲ್ ಸಿಕ್ತು ನಿಮಗೆ. ನೀಡ್ ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದೀರಾ, ಅರ್ಧ ಮಾರ್ಕ್ಸ್ ಸಿಕ್ಕಿದೆ. ಇನ್ನ ಅರ್ಧ ಮಾರ್ಕ್ಸಿಗೋಸ್ಕರ ಸೇಫ್ ಸೀಕ್ವೆನ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದು. ಸೇಫ್ ಸೀಕ್ವೆನ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದ್ರೆ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಆ ಕಂಡೀಷನ್ ಏನು? ನೀಡ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅವೈಲಬಲ್. ಸೊ ಈ ಅವೈಲಬಲ್ ಅನ್ನ ನಾವು ವರ್ಕ್ ಅಂತಾನೂ ಕೂಡ ಕರಿಬಹುದು. ಏನು? ನೀಡ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ವರ್ಕ್. ಸೊ ಈ ಅವೈಲಬಲ್ ಅನ್ನ ವರ್ಕ್ ಅಂತ ಕೂಡ ಕರಿಬಹುದು. ಸರಿನಾ? ಈಗ ನೀಡ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅವೈಲಬಲ್ ಆದರೆ ಅಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ನಾವು ನ್ಯೂ ವರ್ಕ್ ವ್ಯಾಲ್ಯೂನ ಕಂಡುಹಿಡಿಬೇಕು. ನೋಡಿ, ನ್ಯೂ ಇದು ಹಳೇದು. ಸೊ ನ್ಯೂ ವರ್ಕ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಯಾವ ರೀತಿ? ಓಲ್ಡ್ ವರ್ಕ್ ಪ್ಲಸ್ ಅಲೋಕೇಶನ್. ಸೊ ಇದು ಇಲ್ಲಿ ಬರೋದ್ರೆ ಗೊತ್ತಾಗಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಈಸಿ ಅರ್ಥ ಆಗುತ್ತೆ. ನೋಡ್ತಾ ಹೋಗೋಣ. ಫಸ್ಟ್ ಪ್ರೋಸೆಸ್ P0 ನ ತಗೋಬೇಕು. ಹಿಂಗ್ ಬನ್ನಿ ಕೆಳಗಡೆ. ಸೊ ಪ್ರೋಸೆಸ್ P0 ನ ತಗೊಂಡಿದ್ದೀನಿ. ಫಸ್ಟ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ನೋಡಿ. ಪ್ರೋಸೆಸ್ P0 ನೀಡ್ ವ್ಯಾಲ್ಯೂ ಏನೇನಿದೆ ಬರೀರಿ. 2 2 1 1. 2211 ಅಲ್ಲ, ಇದು 2 2 1 1. ಎ ಸಪರೇಟ್, ಬಿ ಸಪರೇಟ್, ಸಿ ಸಪರೇಟ್, ಡಿ ಸಪರೇಟ್. ನೆನಪಿರಲಿ. ಸೊ ಇವಾಗ ನೀಡ್ ಅನ್ನ ಬರದೆ ಅದರ ಅವೈಲಬಲ್ ಅಥವಾ ವರ್ಕ್ ಇನಿಷಿಯಲ್ ಆಗಿ ನಮಗೆ ಕೊಟ್ಟಿರ್ತಾರೆ ನೀಡ್ ಅಥವಾ ಅವೈಲಬಲ್ ಅಂತ. ಸೊ ಅದರದ್ದು ಬರಿಬೇಕು. ಏನು ವ್ಯಾಲ್ಯೂ ಇದೆ? 3 3 2 1. ಸೊ ಸ್ಯಾಟಿಸ್ಫೈ ಮಾಡ್ತಿದ್ಯಾ ನೋಡಿ. ಎ ಮತ್ತೆ ಎ ಕಂಪೇರ್, ಬಿ ಮತ್ತೆ ಬಿ ಕಂಪೇರ್, ಸಿ ಮತ್ತೆ ಸಿ ಕಂಪೇರ್, ಡಿ ಮತ್ತೆ ಡಿ ಕಂಪೇರ್. 3 2 ಲೆಸ್ ದೆನ್ ಆರ್ ಈಕ್ವಲ್ ಟು 3. ಎಸ್. 2 ಲೆಸ್ ದೆನ್ ಆರ್ ಈಕ್ವಲ್ ಟು 3. ಎಸ್. 1 ಲೆಸ್ ದೆನ್ ಆರ್ ಈಕ್ವಲ್ ಟು 2. ಎಸ್. 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಎಸ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂತಂದ್ರೆ ಸೇಫ್ ಸೀಕ್ವೆನ್ಸ್ಗೆ P0 ನ ಆಡ್ ಮಾಡ್ತೀವಿ. ಸೇಫ್ ಸೀಕ್ವೆನ್ಸ್ಗೆ P0 ನ ಆಡ್ ಮಾಡಿದ ತಕ್ಷಣ ನಾವು P0 ಗೆ ಆಡ್ ಮಾಡಿದ ತಕ್ಷಣ ನ್ಯೂ ವರ್ಕ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ನ್ಯೂ ವರ್ಕ್ ವಿಲ್ ಬಿ ಈಕ್ವಲ್ ಟು ಓಲ್ಡ್ ವರ್ಕ್. ಓಲ್ಡ್ ವರ್ಕ್ ಏನು? 3 3 2 1 ಪ್ಲಸ್ ಅಲೋಕೇಶನ್. ಅಲೋಕೇಶನ್ ಯಾವುದು? ಪ್ರೋಸೆಸ್ P0 ಅಂದ್ರೆ ಇವಾಗ ತಾನೇ ನಾವು ಸೀಕ್ವೆನ್ಸ್ಗೆ ಆಡ್ ಮಾಡಿದ್ವಲ್ಲ ಅದರದ್ದು ಅಲೋಕೇಶನ್. ಪ್ರೋಸೆಸ್ P0 ಅಲೋಕೇಶನ್ ಏನು? 2 0 0 1. ಆಡ್ ಮಾಡಿ. 3 ಪ್ಲಸ್ 2 ವಿಲ್ ಬಿ 5. 3 ಪ್ಲಸ್ 0 ವಿಲ್ ಬಿ 3. 2 ಪ್ಲಸ್ 0 ವಿಲ್ ಬಿ 2. 1 ಪ್ಲಸ್ 1 ವಿಲ್ ಬಿ 2. ಸೊ ಇವಾಗ ನನ್ನ ಅವೈಲಬಲ್ ವ್ಯಾಲ್ಯೂ ಅಪ್ಡೇಟ್ ಆಯಿತು. ಏನು? 5 3 2 2. ಸರಿನಾ? ಇದು ಪ್ರೋಸೆಸ್ P1 ಗೆ ಬಿಲಾಂಗ್ ಆಗುತ್ತೆ, ಪ್ರೋಸೆಸ್ P2 ಬಿಲಾಂಗ್ ಆಗುತ್ತೆ ಅಂತ ಅನ್ಕೋಬೇಡಿ. ಇದೇ ಸಪರೇಟ್. ಸರಿನಾ? ಅವೈಲಬಲ್ ಅಂದ್ರೆ ನಾನು ಹೇಳ್ದೆ ಅಲ್ವಾ, ರಿಸೋರ್ಸ್ ಕಡಿಮೆ ಆದಾಗ ಅದು ಅಲ್ಲೇ ಸ್ಟಾಪ್ ಆಗುತ್ತೆ ಅಂತ. ಅದೇ ರಿಸೋರ್ಸ್ಗಳಿದು. ಸೊ ಇವಾಗ ನನ್ನ ಹತ್ರ ಎಷ್ಟು ರಿಸೋರ್ಸ್ ಇದೆ ಅದಕ್ಕಿಂತ ಅದರ ನೀಡ್ ಕಡಿಮೆ ಇರಬೇಕು. ಅವೈಲಬಲ್ ರಿಸೋರ್ಸಿಗಿನ್ನ ನೀಡ್ ಕಡಿಮೆ ಇರಬೇಕು. ಈಗ 16 ಯೂನಿಟ್ಸ್ ಬೇಕಾಗಿದೆ, 10 ಯೂನಿಟ್ಸ್ ನನ್ನ ಹತ್ರ ಇದೆ ಅಂತಂದ್ರೆ ಫುಲ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗತ್ತಾ? ಆಗಲ್ಲ. ಅದೇ ಏನಾದ್ರೂ ನನಗೆ 8 ಯೂನಿಟ್ಸ್ ಬೇಕು, ಆದರೆ 10 ಯೂನಿಟ್ಸ್ ರಿಸೋರ್ಸ್ ಇದೆ. ಸೊ 8 ಯೂನಿಟ್ಸ್ ಅನ್ನು ಯೂಸ್ ಮಾಡ್ಕೊಂಡ್ರೆ ಇನ್ನೂ 2 ಯೂನಿಟ್ಸ್ ಬಾಕಿ ಉಳ್ಕೊಳುತ್ತೆ. ನಾವು ಎಕ್ಸಿಕ್ಯೂಟ್ ಮಾಡ್ಬೋದಾ? ಎಸ್. ಸೊ ಆ ರೀತಿ ಈ ಕಾನ್ಸೆಪ್ಟ್ ವರ್ಕ್ ಆಗೋದು. ನೆಕ್ಸ್ಟ್ ಪ್ರೋಸೆಸ್ P0 ಆದ್ಮೇಲೆ ಪ್ರೋಸೆಸ್ P1 ಗೆ ಹೋದ್ರೆ ಪ್ರೋಸೆಸ್ P1 ಇಂದು ನೀಡ್ ವ್ಯಾಲ್ಯೂ ಏನಿದೆ? 2 1 3 1. ಸರಿನಾ? ವಿಚ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅಪ್ಡೇಟೆಡ್ ಅವೈಲಬಲ್ ಅಥವಾ ವರ್ಕ್ ವ್ಯಾಲ್ಯೂ ಏನಿದೆ ಬರೀರಿ. 5 3 2 2. ಸೊ 2 is less than or equal to 5. Yes. 1 is less than or equal to 3. Yes. 3 is less than or equal to 2. ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಾ? ನೋ. ಸಿ ಅನ್ನ ಸಿ ಜೊತೆ ಕಂಪೇರ್ ಮಾಡಬೇಕು, ಡಿ ಅನ್ನ ಡಿ ಜೊತೆ. ಸಿ ಅನ್ನ ಸಿ ಜೊತೆ ಕಂಪೇರ್ ಮಾಡಬೇಕಾದ್ರೆ 3 is not less than or equal to 2. ಸೊ ಅದಕ್ಕೋಸ್ಕರ ಏನ್ ಮಾಡೋಣ? P1 ಅನ್ನ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಅಂದ್ರೆ ಇವಾಗ ಎಕ್ಸಿಕ್ಯೂಟ್ ಮಾಡುವಂತ ಅವಶ್ಯಕತೆ ಇಲ್ಲ ಪ್ರೋಸೆಸ್ P1 ಅನ್ನ, ಬೇರೆ ಪ್ರೋಸೆಸ್ ಅನ್ನ ಚೆಕ್ ಮಾಡೋಣ. ನೆಕ್ಸ್ಟ್ ಪ್ರೋಸೆಸ್ P2 ಹೋಗೋಣ. P1 ಸ್ಯಾಟಿಸ್ಫೈ ಮಾಡಲಿಲ್ಲ, ಪ್ರೋಸೆಸ್ P2 ಹೋಗೋಣ. ಪ್ರೋಸೆಸ್ P2 ನೀಡ್ ವ್ಯಾಲ್ಯೂ ಏನಿದೆ? 0 2 1 3 ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅವೈಲಬಲ್. ಸೊ ಅವೈಲಬಲ್ ಇವಾಗ ಎಷ್ಟಿದೆ? 5 3 2 2. 5 3 2 2. ಈಗ 0 ಲೆಸ್ ದೆನ್ ಆರ್ ಈಕ್ವಲ್ ಟು 5, 2 ಲೆಸ್ ದೆನ್ ಆರ್ ಈಕ್ವಲ್ ಟು 3, 1 ಲೆಸ್ ದೆನ್ ಆರ್ ಈಕ್ವಲ್ ಟು 2, 3 ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಪ್ರೋಸೆಸ್ P2 ಕೂಡ ಆಮೇಲೆ ನೋಡೋಣ. ನೆಕ್ಸ್ಟ್ ಪ್ರೋಸೆಸ್ P3 ಗೆ ಹೋಗ್ತೀನಿ. ಪ್ರೋಸೆಸ್ P3 ಇದು ನೀಡ್ ವ್ಯಾಲ್ಯೂ ಏನು? 0 1 1 2 ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅವೈಲಬಲ್ ಏನಿದೆ ನಮಗೆ? 5 3 2 2. ಸರಿನಾ? ಈ ಅವೈಲಬಲ್ ಇದೆಯಲ್ಲ ಇದು ಡಿಫರೆಂಟ್ ಕಾಲಮ್ ಅಂತ ನೀವು ಕನ್ಸಿಡರ್ ಮಾಡಬೇಕು. ಸೊ P1 ಜೊತೆ ಬರ್ದಿದ್ದೀರಾ, P2 ಜೊತೆ ಬರ್ದಿದ್ದೀರಾ ಅದನ್ನ ಕೇಳಬಾರ್ದು. ಏನು?
ಅವೈಲಬಲ್ ಅಥವಾ ವರ್ಕ್ ಏನಿದೆ ಇದು ರಿಸೋರ್ಸ್ ಎಷ್ಟಿದೆ ಅಂತ ಹೇಳ್ತಾ ಇದೆ. ನಾನು ಹೇಳಿದ್ದೆ ಅಲ್ವಾ ಅವಾಗಲೇ ರಿಸೋರ್ಸ್ ಅಂದ್ರೆ ಏನು ಅಂತ. ಸೊ ರಿಸೋರ್ಸ್ ಜಾಸ್ತಿ ಇರಬೇಕು, ನೀಡ್ ಕಡಿಮೆ ಇರಬೇಕು. ಒಂದು ಪ್ರೊಸೆಸ್ ಎಕ್ಸಿಕ್ಯೂಟ್ ಆಗೋದಕ್ಕೆ ರಿಸೋರ್ಸ್ ಜಾಸ್ತಿ ಇದ್ದು, ಅವೈಲಬಲ್ ರಿಸೋರ್ಸ್ ಜಾಸ್ತಿ ಇದ್ದು, ನೀಡ್ ಕಡಿಮೆ ಇದ್ರೆ ಮಾತ್ರ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೋಸ್ಕರ ಸೇಫ್ ಸೀಕ್ವೆನ್ಸ್ಗೆ ಬರೆಯೋದು. ಸೊ ಅದು ನೆನಪಿರಲಿ. ಅದಕ್ಕೋಸ್ಕರ ಇದು ಡಿಫರೆಂಟ್ ಕಾಲಮ್ ತರ ವರ್ಕ್ ಆಗ್ತಾ ಹೋಗುತ್ತೆ. ನಮಗೆ ಅಪ್ಡೇಟ್ ಆದಂಗೆ ಫಿಲ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಸೊ 0 ಲೆಸ್ ದೆನ್ ಆರ್ ಈಕ್ವಲ್ ಟು 5, 1 ಲೆಸ್ ದೆನ್ ಆರ್ ಈಕ್ವಲ್ ಟು 3, 1 ಲೆಸ್ ದೆನ್ ಆರ್ ಈಕ್ವಲ್ ಟು 2, 2 ಲೆಸ್ ದೆನ್ ಆರ್ ಈಕ್ವಲ್ ಟು 2. ಎಸ್, ಕರೆಕ್ಟ್ ಇದೆ. ಸೊ ಕರೆಕ್ಟ್ ಇದೆ ಅಂತಂದ್ರೆ ಏನ್ ಮಾಡಬೇಕು, ಪ್ರೋಸೆಸ್ P3 ಅನ್ನ ನಾವು ಸೇಫ್ ಸೀಕ್ವೆನ್ಸ್ಗೆ ಆಡ್ ಮಾಡ್ತೀವಿ. ಸೇಫ್ ಸೀಕ್ವೆನ್ಸ್ಗೆ ಪ್ರೋಸೆಸ್ P3 ನ ಆಡ್ ಮಾಡಿದ್ದೀನಿ ಅಂತಂದ್ರೆ ನ್ಯೂ ವರ್ಕ್ ವ್ಯಾಲ್ಯೂನ ಕಂಡುಹಿಡಬೇಕು. ನ್ಯೂ ವರ್ಕ್ ವಿಲ್ ಬಿ ಈಕ್ವಲ್ ಟು ಓಲ್ಡ್ ವರ್ಕ್, ದಟ್ ಈಸ್ 5322 ಪ್ಲಸ್ ಅಲೋಕೇಶನ್ ಆಫ್ ಪ್ರೋಸೆಸ್ P3. ಸೊ ಪ್ರೋಸೆಸ್ P3 ಅಲೋಕೇಶನ್ ಏನು, 1 3 1 2 ಆಡ್ ಮಾಡಿ. 5 plus 1 will be 6, 3 plus 3 will be 6, 2 plus 1 will be 3, 2 plus 2 will be 4. ಸೊ ನನಗೆ ಹೊಸ ವರ್ಕ್ ಅಥವಾ ಅವೈಲಬಲ್ ವ್ಯಾಲ್ಯೂ ಏನು ಬಂತು, 6 6 3 4. ನಾನು ಹೇಳಿದ್ದೀನಿ ದಿಸ್ ಈಸ್ ಎ ಡಿಫರೆಂಟ್ ಕಾಲಮ್. ನಾವು ಇಲ್ಲೇನು ಜಸ್ಟ್ ಅವೈಲಬಲ್ ಅಥವಾ ವರ್ಕ್ ಅನ್ನ ಬರಿತಾ ಹೋಗ್ತೀವಿ. ಇದು ಪ್ರೋಸೆಸ್ P1ಗೆ, P2ಗೆ, P3ಗೆ ಅದಕ್ಕೇನಕ್ಕೂ ಕೂಡ ಕರೆಸ್ಪಾಂಡಿಂಗ್ ಇರಲ್ಲ. ಸೊ ಎಷ್ಟಿದೆ ಅಷ್ಟೊಂದು ಮಾತ್ರ ಬರಿತಾ ಹೋಗ್ತೀವಿ. ಈ ಕಾಟ್ ಏನಕ್ಕೆ ಮಾಡಿರೋದು ಹೇಳಿ, ಕಾಟ್ ಏನಕ್ಕೆ ಮಾಡಿದ್ದೀನಿ ಅಂತಂದ್ರೆ ಇದು ಎದ್ದು ಕಾಣಬೇಕು ನನಗೆ. ಸೊ ದಿಸ್ ಈಸ್ ದ ನ್ಯೂ ಅಪ್ಡೇಟೆಡ್ ವ್ಯಾಲ್ಯೂ ಅಂತ. ಸೊ ಅದಕ್ಕೋಸ್ಕರ ನೀವು ಕಾಟ್ ಮಾಡದೇ ಇದ್ರೂ ಕೂಡ ನಡೆಯುತ್ತೆ. ನೆಕ್ಸ್ಟ್ ಪ್ರೋಸೆಸ್ P3 ಆದ್ಮೇಲೆ ಪ್ರೋಸೆಸ್ P4 ಹೋಗೋಣ. ಪ್ರೋಸೆಸ್ P4ದು ನೀಡ್ ವ್ಯಾಲ್ಯೂ ಏನಿದೆ, 2 2 3 3 ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅಪ್ಡೇಟೆಡ್ ಅವೈಲಬಲ್ ಅಥವಾ ವರ್ಕ್ ವ್ಯಾಲ್ಯೂ ಏನಿದೆ 6 6 3 4. 2 ಲೆಸ್ ದೆನ್ ಆರ್ ಈಕ್ವಲ್ ಟು 6, ಎಸ್ 2 ಲೆಸ್ ದೆನ್ ಆರ್ ಈಕ್ವಲ್ ಟು 6, 3 ಲೆಸ್ ದೆನ್ ಆರ್ ಈಕ್ವಲ್ ಟು 3, 3 ಲೆಸ್ ದೆನ್ ಆರ್ ಈಕ್ವಲ್ ಟು 4. ಸೊ ಕಂಡೀಷನ್ ಸ್ಯಾಟಿಸ್ಫೈಡ್. ಪ್ರೋಸೆಸ್ P4 ಅನ್ನ ಸೇಫ್ ಸೀಕ್ವೆನ್ಸ್ಗೆ ಹಾಕಬೇಕು. ಹೊಸ ವರ್ಕ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಹೊಸ ವರ್ಕ್ ವ್ಯಾಲ್ಯೂ ಏನು, ಓಲ್ಡ್ ವರ್ಕ್ ವ್ಯಾಲ್ಯೂ ದಟ್ ಈಸ್ 6 6 3 4 ಪ್ಲಸ್ ಅಲೋಕೇಶನ್ ಆಫ್ ಪ್ರೋಸೆಸ್ P4. P4 ದ ಅಲೋಕೇಶನ್ ಏನು, 1 4 3 2 ಆಡ್ ಮಾಡಿ. 6 plus 1 will be 7, 6 plus 4 will be 10, 3 plus 3 will be 6, 4 plus 2 will be 6. ಸೊ ಅಪ್ಡೇಟೆಡ್ ವ್ಯಾಲ್ಯೂ ಏನಾಯಿತು ಅವೈಲಬಲ್ದು 7 10 6 ಮತ್ತೆ 6. ಈಗ ಒಂದು ರೌಂಡ್ ನಾವು ಬಂದು ಪ್ರೋಸೆಸ್ P0 ಇಂದ P4 ವರೆಗೂ, P0 ತಗೊಂಡು ಸೇಫ್ ಸೀಕ್ವೆನ್ಸ್ಗೆ ಪ್ರೋಸೆಸ್ P3 ತಗೊಂಡು P4 ತಗೊಂಡು ಇನ್ನೂ 2 ಪ್ರೋಸೆಸ್ಗಳು ಉಳಿದಿದೆ. ಸೊ ಏನು ಮಾಡಬೇಕು, ಮತ್ತೆ ಇಲ್ಲಿಂದನೇ ಶುರು ಮಾಡಿ. ಪ್ರೋಸೆಸ್ P1 ಉಳಿದಿರುವಂಥದ್ದು ಪ್ರೋಸೆಸ್ P1. ಸೊ ಪ್ರೋಸೆಸ್ P1 ಇನ್ನ ನೀಡ್ ವ್ಯಾಲ್ಯೂ ಏನು, 2 1 3 1 ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅಪ್ಡೇಟೆಡ್ ಅವೈಲಬಲ್ ಅಥವಾ ವರ್ಕ್ ವ್ಯಾಲ್ಯೂ ಏನಿದೆ 7 10 6 6. 2 ಲೆಸ್ ದೆನ್ ಆರ್ ಈಕ್ವಲ್ ಟು 7, 1 ಲೆಸ್ ದೆನ್ ಆರ್ ಈಕ್ವಲ್ ಟು 10, 3 ಲೆಸ್ ದೆನ್ ಆರ್ ಈಕ್ವಲ್ ಟು 6, 1 ಲೆಸ್ ದೆನ್ ಆರ್ ಈಕ್ವಲ್ ಟು 6. ಸೊ ಕಂಡೀಷನ್ ಸ್ಯಾಟಿಸ್ಫೈಡ್. ಪ್ರೋಸೆಸ್ P1 ಅನ್ನು ನಾವು ಸೇಫ್ ಸೀಕ್ವೆನ್ಸ್ಗೆ ಆಡ್ ಮಾಡ್ತೀವಿ ಮತ್ತೆ ಹೊಸ ವರ್ಕ್ ವ್ಯಾಲ್ಯೂನ ಕಂಡುಹಿಡಿತೀವಿ. ನ್ಯೂ ವರ್ಕ್ ವಿಲ್ ಬಿ ಈಕ್ವಲ್ ಟು ಓಲ್ಡ್ ವರ್ಕ್ ದಟ್ ಈಸ್ 7 10 6 6 ಪ್ಲಸ್ ಅಲೋಕೇಶನ್ ಆಫ್ ಪ್ರೋಸೆಸ್ P1. ಪ್ರೋಸೆಸ್ P1 ಅಲೋಕೇಶನ್ ಏನು, 3 1 2 1. ಸರಿನಾ, ಆಡ್ ಮಾಡಿ. 7 plus 3 10, 10 plus 1 11, 6 plus 2 8, 6 plus 1 7. ಸೊ ಅಪ್ಡೇಟೆಡ್ ವ್ಯಾಲ್ಯೂ ಏನಾಯಿತು 10 11 8 7. ನೆಕ್ಸ್ಟ್ ಪ್ರೋಸೆಸ್ P1 ಕೂಡ ಆಯಿತು. ಇನ್ನು ಪ್ರೋಸೆಸ್ P2 ಮಾತ್ರ ಉಳಿದಿರೋದು. ಪ್ರೋಸೆಸ್ P2ದು ಏನಿದೆ ನೀಡು 0 2 1 3 ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅಪ್ಡೇಟೆಡ್ ಅವೈಲಬಲ್ ವ್ಯಾಲ್ಯೂ ಏನಿದೆ 10 11 8 7. 0 ಲೆಸ್ ದೆನ್ ಆರ್ ಈಕ್ವಲ್ ಟು 10, 2 ಲೆಸ್ ದೆನ್ ಆರ್ ಈಕ್ವಲ್ ಟು 11, 1 ಲೆಸ್ ದೆನ್ ಆರ್ ಈಕ್ವಲ್ ಟು 8, 3 ಲೆಸ್ ದೆನ್ ಆರ್ ಈಕ್ವಲ್ ಟು 7. ಸೊ ಕಂಡೀಷನ್ ಸ್ಯಾಟಿಸ್ಫೈಡ್. ಪ್ರೋಸೆಸ್ P2 ನ ಕೂಡ ನಾವು ಸೇಫ್ ಸೀಕ್ವೆನ್ಸ್ಗೆ ಹಾಕಿದ್ವಿ ಅಂತಂದ್ರೆ ಎಲ್ಲಾ ಪ್ರೋಸೆಸ್ಗಳನ್ನು ಕೂಡ ನಾವು ಸೇಫ್ ಸೀಕ್ವೆನ್ಸ್ಗೆ ಹಾಕಿದೀವಿ. ಸೊ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಕ್ತು. ಸೊ ನ್ಯೂ ವರ್ಕ್ ವ್ಯಾಲ್ಯೂನು ಕೂಡ ಕಂಡುಹಿಡಿ. ವರ್ಕ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಓಲ್ಡ್ ವರ್ಕ್ ವ್ಯಾಲ್ಯೂ ಏನು 10 11 8 7 ಪ್ಲಸ್ ಅಲೋಕೇಶನ್ ಆಫ್ ಪ್ರೋಸೆಸ್ P2. ಪ್ರೋಸೆಸ್ P2 ಅಲೋಕೇಶನ್ ಏನು 2103 2103. 10 plus 2 ಅಂತಂದ್ರೆ 12, 11 plus 1 ಅಂತಂದ್ರೆ 12, 8 plus 0 ಅಂತಂದ್ರೆ 8, 7 plus 3 ಅಂತಂದ್ರೆ 10. ಸೊ ಅಪ್ಡೇಟೆಡ್ ವ್ಯಾಲ್ಯೂ ಏನಾಯಿತು 12 12 8 10. ಇವಾಗ ಎಲ್ಲರಿಗೂ ಕೂಡ ಸಾಲ್ವ್ ಮಾಡಿರ್ತೀರಾ. ಸಾಲ್ವ್ ಮಾಡಾದ್ಮೇಲೆ ನನ್ನ ಆನ್ಸರ್ ಕರೆಕ್ಟೋ ಇಲ್ವೋ ಅಂತ ಗೊತ್ತಾಗಲ್ಲ. ಕರೆಕ್ಟೋ ಇಲ್ವೋ ಅಂತ ಯಾವ ರೀತಿ ಚೆಕ್ ಮಾಡೋದು, ಕ್ರಾಸ್ ವೆರಿಫಿಕೇಶನ್ ಹೇಳ್ಕೊಡ್ತೀನಿ ನೋಡಿ. ಸೊ ಇದೇನು ಉಳ್ಕೊಂಡಿದೆಯಲ್ಲ ಲಾಸ್ಟಿಗೆ ಅವೈಲಬಲ್ ವ್ಯಾಲ್ಯೂ ಅಥವಾ ವರ್ಕ್ ವ್ಯಾಲ್ಯೂ, ಇದನ್ನ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಅಂತ ಕರಿತಾ ಹೋಗ್ತೀವಿ. ಏನು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್. ಒಂದೊಂದ್ಸಲಿ ಪ್ರಾಬ್ಲಮ್ ಅಲ್ಲಿ ಅವ್ರು ಸ್ಟಾರ್ಟಿಂಗೇ ಕೊಟ್ಟಿರ್ತಾರೆ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಆಫ್ ಎ ಈಸ್ ಈಕ್ವಲ್ ಟು 12, ಬಿ ಈಸ್ ಈಕ್ವಲ್ ಟು 12, ಸಿ ಈಸ್ ಈಕ್ವಲ್ ಟು 8, ಡಿ ಈಸ್ ಈಕ್ವಲ್ ಟು 10.
ಸೊ ಈ ರೀತಿ ಕೊಟ್ಟಾಗ ಈ ವ್ಯಾಲ್ಯೂಗಳು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಮತ್ತೆ ಇಲ್ಲಿ ಬಂದಿರುವಂತ ವ್ಯಾಲ್ಯೂಸ್ ಎರಡು ಕೂಡ ಸೇಮ್ ಇದ್ರೆ ನಿಮ್ಮ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಅರ್ಥ. ಬಟ್ ಇಲ್ಲೇನಾಗಿದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಅನ್ನ ಕೊಟ್ಟಿಲ್ಲ. ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಅನ್ನ ಕೊಟ್ಟಿಲ್ಲ ಅಂತಂದ್ರೆ ನಾವು ಕಂಡುಹಿಡ್ಕೋಬೇಕು ಇವಾಗ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ. ಸೊ ಯಾವ ರೀತಿ ಕಂಡುಹಿಡಿಯೋದು ಅಂತಂದ್ರೆ ಈ ಸಿಚುವೇಶನ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಗೊತ್ತಿದೆ ABCD ಸರಿನಾ. ನೆಕ್ಸ್ಟ್ ಏನ್ ಮಾಡೋಣ, ಅಲೋಕೇಶನ್ ಅನ್ನ ಆಡ್ ಮಾಡ್ತಾ ಬನ್ನಿ. ಸೊ ಎ ಇಂದ ಅಲೋಕೇಶನ್ ಏನಾಗುತ್ತೆ 2 + 3 5 5 + 2 7 7 + 2 will be 9. ಬಿದು 1 + 1 is 2 2 + 3 is 5 5 + 4 is 9. ಸಿದು 2 + 1 is 3 3 + 3 ಅಂದರೆ 6. ಡಿದು 1 + 1 is 2 2 + 3 is 5 5 + 2 is 7 7 + 2 is 9. ಎಸ್. ಸೊ ಇವಾಗ ಏನು ಮಾಡಬೇಕು, ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ 12 12 8 10 ಮೈನಸ್ ಅಲೋಕೇಶನ್ ವ್ಯಾಲ್ಯೂಸ್ 9 9 6 9. ಸೊ ಸಬ್ಸ್ಟ್ರಾಕ್ಟ್ ಮಾಡಿ 10 - 9 ಅಂದರೆ 1, 8 - 6 ಅಂದರೆ 2, 12 - 9 ಅಂದರೆ 3, 12 - 9 ಅಂದರೆ 3. ಸೊ ಈ ವ್ಯಾಲ್ಯೂನ ನಾವೆಲ್ಲೋ ನೋಡಿದ್ವಿ ಕ್ವಶನ್ ಅಲ್ಲಿ 3 3 2 1. ಸೊ ಅವರು ಸ್ಟಾರ್ಟಿಂಗ್ ಅಲ್ಲಿ ಅವೈಲಬಲ್ ಅಥವಾ ವರ್ಕ್ ವ್ಯಾಲ್ಯೂ ಏನು ಕೊಟ್ಟಿದ್ರು ಸೊ ಅದಕ್ಕೆ ಈಕ್ವಲ್ ಆದ್ರೆ ಯಾವಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಮೈನಸ್ ಅಲೋಕೇಟೆಡ್ ವ್ಯಾಲ್ಯೂಸ್ ಇನ ಟೋಟಲ್ ಸಮ್ಮು ಸಬ್ಸ್ಟ್ರಾಕ್ಟ್ ಮಾಡಿದಾಗ 3 3 2 2 3 3 2 1 ಇಲ್ಲೂ ಕೂಡ 3 3 2 1 ಅಂದ್ರೆ ಇಲ್ಲಿ ಬಂದಿರುವಂತ ವ್ಯಾಲ್ಯೂ ಮತ್ತೆ ಅವೈಲಬಲ್ ಅಲ್ಲಿ ಸ್ಟಾರ್ಟಿಂಗ್ ಕೊಟ್ಟಿದ್ದಂತ ವ್ಯಾಲ್ಯೂ ಸೇಮ್ ಇದ್ರೆ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಅರ್ಥ. ಇಷ್ಟೇ. ಸೇಫ್ ಸೀಕ್ವೆನ್ಸ್ ಗೆ ಅರ್ಧ ಮಾರ್ಕ್ಸ್ ಇರುತ್ತೆ, ನೀಡ್ ಮ್ಯಾಟ್ರಿಕ್ಸ್ ಗೆ ಅರ್ಧ ಮಾರ್ಕ್ಸ್ ಇರುತ್ತೆ. ಸೊ ನಿಮಗೆ ಸೇಫ್ ಸೀಕ್ವೆನ್ಸ್ ಬರದೇ ಇದ್ರೂ ಪರವಾಗಿಲ್ಲ, ನೀಡ್ ಮ್ಯಾಟ್ರಿಕ್ಸ್ ಅನ್ನ ಕರೆಕ್ಟ್ ಆಗಿ ಈಸಿಯಾಗಿ ಬರೀರಿ. ಫುಲ್ ಮಾರ್ಕ್ಸ್ ಅಲ್ಲಿ ಅರ್ಧನಾದ್ರೂ ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ಗಳನ್ನ ನಾನು ವಿಡಿಯೋ ಲಿಂಕ್ ಅಲ್ಲಿ ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟು. ಆಪರೇಟಿಂಗ್ ಸಿಸ್ಟಮ್ಸ್ದು ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು, ಪ್ರೀವಿಯಸ್ ಇಯರ್ ಕ್ವಶನ್ಸು, ಮಾಡೆಲ್ ಪೇಪರ್ ಕ್ವಶನ್ಸು ಎಲ್ಲಾದ್ರದ್ದು ಕೂಡ ಸೊಲ್ಯೂಷನ್ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.